ಸದಾ ನಗುತ್ತಾ ಸದಾ ಹಾಡುತ್ತಾ ಕೋಟ್ಯಾಂತರ ಜನರ ಹೃದಯ ಗೆದ್ದಿರುವಂಥ ಹನುಮಂತವರ ತಾಯಿ ನಮ್ಮ ಜೊತೆಗಿದ್ದಾರೆ. ಮಗನ ಏನು ಬಿಗ್ ಬಾಸ್ 11ರಲ್ಲಿ ವಿನ್ನರ್ ಆಗಿದ್ದಾರೆ. ವಿನ್ನರ್ ಆದ ನಂತರ ಅವರಿಗೆ ಎಷ್ಟರ ಮಟ್ಟಿಗೆ ಖುಷಿಯಾಗಿದೆ ಅನ್ನುವಂಥದ್ದನ್ನು ಅವ್ರನ್ನ ಕೇಳೋಣ. ಅಮ್ಮ, ನಿಮ್ಮ ಮಗ ಬಿಗ್ ಬಾಸ್ ವಿನ್ನರ್ ಆದ, ಎಷ್ಟು ಖುಷಿ ಆಯ್ತು ಅವಾಗ? ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಒಬ್ಬನ ಗೆದ್ದು ಬಂದಾನಂತಷ್ಟು ಖುಷಿ ಪಡೆದಿಲ್ಲ. ಅಷ್ಟೂರು ಸಲುವಾಗಿ ಖುಷಿ ಪಡೋದು ನನ್ನ ಮಗಗೆ ಒಳ್ಳೇದಾಗಲಿ ಅಂಥೇಳಿ ಅಷ್ಟು ಹರಸು ಅಷ್ಟು ದೈನ್ಯಸ್ ಬಿಟ್ಟು ನಾನು ಅಲ್ಲಿ ಕೂತು ಮಾತಾಡಿ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗೈತಿ ರೀ. ನನ್ನ ಮಗ ಒಳ್ಳೇದಾಗಲಿ ಅಂಥೇಳಿ ಅಂದ್ಕೊಂಡು ನಾವು ಎಲ್ಲಿ ಹೋದರೂ ನನ್ನ ಮಗ ಅಂತ ಒಬ್ಬವಾಗ ಅನ್ನಂಗಿಲ್ಲ. ಇಡೀ ಕರ್ನಾಟಕ ಎತ್ತಿ ಹಿಡ್ದಾರ ನನ್ನ ಮಗಗೆ. ಅಂದ್ರೆ ಅವ್ರದ್ದು ಎಲ್ಲಾರ್ದು ನಾವು ಉಳಿಸ್ಕೋಬೇಕು. ಎಲ್ಲ ತಾಯಂದ್ರ ಆಶೀರ್ವಾದ. ಹಂಗಾಗಿ ನಾನು ಹೇಳಾಕತ್ತೀನಿ ರೀ. ಅಲ್ಲಮ್ಮ, ಹನುಮಂತನ 3 ತಿಂಗಳ ಗಂಟ್ಲೆ ಬಿಟ್ಟಿದ್ದಿದ್ದಿಲ್ಲ ನೀವು. 3 ತಿಂಗಳು ಅವನು ಬಿಟ್ಟಿದ್ದಿರಲ್ಲ, ಎಷ್ಟು ಅವನು ಇದು ಮಾಡ್ಕೊತಿದ್ರಿ, ಅವ್ನು ನೆನಪು ಮಾಡ್ಕೊತಿದ್ರಿ? ನನ್ನ ಮಗ 1 ತಾಸು ಬಿಟ್ಟು ಇರ್ತಿದ್ದಿಲ್ಲ ಅಂತ ಹೋಗಿ ಎಷ್ಟು ಗಟ್ಟ ಮನಸ್ಸು ಮಾಡ್ಕೊಂಡು ಆದಾನಂತಂದ್ರೆ ನನ್ನ ಮಗ ಚಂದ ಆಡಿ ಅಣ್ತಮ್ಮರು ಅಕ್ಕಂಗ್ಯಾರ ಕೂಟ ಚೆಂದಾಗಿದ್ದು ಬಂದ್ರೆ ಸಾಕಂತೇಳಿ ಟಿವಿಯಾಗ ನೋಡ್ಕೊಂಡು ನಾವು ದೈನಸ್ ಬಿಟ್ಟು ನಾವು ಖುಷಿ ಪಡಿತಿದ್ವಿ. ಅಷ್ಟೇ ನಮಗೆ ಬೇಕಾಗಿತ್ತು. ಬಾಕಿದೇನು ಅನ್ಬೇಕನ್ನೋದು ಮುಂದೆ ತಿಳಿವಲ್ದು. ಬರೀಪ್ಪ ಕೂತ್ಕೋ. ಸದಾ ನಗುತ್ತಾ ಸದಾ ಹಾಡುತ್ತಾ ಕೋಟ್ಯಾಂತರ ಜನರ ಹೃದಯ ಗೆದ್ದಿರುವಂಥ ಹನುಮಂತವರ ತಾಯಿ ನಮ್ಮ ಜೊತೆಗಿದ್ದಾರೆ. ಮಗನ ಏನು ಬಿಗ್ ಬಾಸ್ 11ರಲ್ಲಿ ವಿನ್ನರ್ ಆಗಿದ್ದಾರೆ. ವಿನ್ನರ್ ಆದ ನಂತರ ಅವರಿಗೆ ಎಷ್ಟರ ಮಟ್ಟಿಗೆ ಖುಷಿಯಾಗಿದೆ ಅನ್ನುವಂಥದ್ದನ್ನು ಅವ್ರನ್ನ ಕೇಳೋಣ. ಅಮ್ಮ, ನಿಮ್ಮ ಮಗ ಬಿಗ್ ಬಾಸ್ ವಿನ್ನರ್ ಆದ, ಎಷ್ಟು ಖುಷಿ ಆಯ್ತು ಅವಾಗ? ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಒಬ್ಬನ ಗೆದ್ದು ಬಂದಾನಂತಷ್ಟು ಖುಷಿ ಪಡೆದಿಲ್ಲ. ಅಷ್ಟೂರು ಸಲುವಾಗಿ ಖುಷಿ ಪಡೋದು ನನ್ನ ಮಗಗೆ ಒಳ್ಳೇದಾಗಲಿ ಅಂಥೇಳಿ ಅಷ್ಟು ಹರಸು ಅಷ್ಟು ದೈನ್ಯಸ್ ಬಿಟ್ಟು ನಾನು ಅಲ್ಲಿ ಕೂತು ಮಾತಾಡಿ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗೈತಿ ರೀ. ನನ್ನ ಮಗ ಒಳ್ಳೇದಾಗಲಿ ಅಂಥೇಳಿ ಅಂದ್ಕೊಂಡು ನಾವು ಎಲ್ಲಿ ಹೋದರೂ ನನ್ನ ಮಗ ಅಂತ ಒಬ್ಬವಾಗ ಅನ್ನಂಗಿಲ್ಲ. ಇಡೀ ಕರ್ನಾಟಕ ಎತ್ತಿ ಹಿಡ್ದಾರ ನನ್ನ ಮಗಗೆ. ಅಂದ್ರೆ ಅವ್ರದ್ದು ಎಲ್ಲಾರ್ದು ನಾವು ಉಳಿಸ್ಕೋಬೇಕು. ಎಲ್ಲ ತಾಯಂದ್ರ ಆಶೀರ್ವಾದ. ಹಂಗಾಗಿ ನಾನು ಹೇಳಾಕತ್ತೀನಿ ರೀ. ಅಲ್ಲಮ್ಮ, ಹನುಮಂತನ 3 ತಿಂಗಳ ಗಂಟ್ಲೆ ಬಿಟ್ಟಿದ್ದಿದ್ದಿಲ್ಲ ನೀವು. 3 ತಿಂಗಳು ಅವನು ಬಿಟ್ಟಿದ್ದಿರಲ್ಲ, ಎಷ್ಟು ಅವನು ಇದು ಮಾಡ್ಕೊತಿದ್ರಿ, ಅವ್ನು ನೆನಪು ಮಾಡ್ಕೊತಿದ್ರಿ? ನನ್ನ ಮಗ 1 ತಾಸು ಬಿಟ್ಟು ಇರ್ತಿದ್ದಿಲ್ಲ ಅಂತ ಹೋಗಿ ಎಷ್ಟು ಗಟ್ಟ ಮನಸ್ಸು ಮಾಡ್ಕೊಂಡು ಆದಾನಂತಂದ್ರೆ ನನ್ನ ಮಗ ಚಂದ ಆಡಿ ಅಣ್ತಮ್ಮರು ಅಕ್ಕಂಗ್ಯಾರ ಕೂಟ ಚೆಂದಾಗಿದ್ದು ಬಂದ್ರೆ ಸಾಕಂತೇಳಿ ಟಿವಿಯಾಗ ನೋಡ್ಕೊಂಡು ನಾವು ದೈನಸ್ ಬಿಟ್ಟು ನಾವು ಖುಷಿ ಪಡಿತಿದ್ವಿ. ಅಷ್ಟೇ ನಮಗೆ ಬೇಕಾಗಿತ್ತು. ಬಾಕಿದೇನು ಅನ್ಬೇಕನ್ನೋದು ಮುಂದೆ ತಿಳಿವಲ್ದು. ಬರೀಪ್ಪ ಕೂತ್ಕೋ.